ಈ ಇವೆಂಟ್ ಏನಕ್ಕೆ ಆರ್ಗನೈಸ್ ಮಾಡಿದ್ದು, ಇದ್ರದ್ದು ಉದ್ದೇಶ ಏನು ಅಂತ ನಿಮಗೆ ಗೊತ್ತಿದೆ ಹೌದಲ್ವಾ? ಏನಕ್ಕೆ ಅಂದರೆ ಆಲ್ರೆಡಿ ತುಮಕೂರು ಮತ್ತು ಮೈಸೂರು ಬ್ರಾಂಚ್ಗಳಲ್ಲಿ ಇನಾಗ್ರೇಷನ್ಗೆ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಅದೇ ರೀತಿ ಹಾಸನಲ್ಲೂ ಅಫಿಷಿಯಲಿ ಇನಾಗ್ರೇಷನ್ ಮಾಡಬೇಕಾಗಿತ್ತು. ಜೊತೆಗೆ ನಿಮ್ಮ ಸೀನಿಯರ್ಸ್ ಕಡೆಯಿಂದ ಇನಾಗ್ರೇಷನ್ ಮಾಡಬೇಕಾಗಿತ್ತು. ಅದ್ರ ಜೊತೆಗೆ ನಿಮ್ಮ ಸೀನಿಯರ್ಸ್ಗಳಿಗೆ ಇಂಗ್ಲಿಷ್ ಕೋರ್ಸ್ ಕಂಪ್ಲೀಷನ್ ಹಾಗಾಗಿ ಫೇರ್ವೆಲ್ ಕೊಡಬೇಕಾಗಿತ್ತು. ನಿಮಗೆ ಒಂದು ಚಿಕ್ಕ ಮಾಹಿತಿ ಹೇಳ್ತೀನಿ. ಪ್ರತಿ ವರ್ಷ ಇದು ನಮ್ಮ 11th ಇಯರು. ಪ್ರತಿ ವರ್ಷ ಆಫ್ಟರ್ CET ನಾವು ಕೆಲವೊಂದು ಕೋರ್ಸಸ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಓಕೆ, ಅದು ನಮ್ಮ ಸ್ಟೂಡೆಂಟ್ಸ್ಗಳಿಗೋಸ್ಕರ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಅಥವಾ ನಮ್ಮ ಸ್ಟೂಡೆಂಟ್ಸ್ಗಳಿಗೋಸ್ಕರ ಕಾರ್ಪೊರೇಟ್ ಇಂಗ್ಲಿಷ್ ಕೋರ್ಸ್ ಆಗಿರ್ಬೋದು, ಅದೆಲ್ಲ ಆರ್ಗನೈಸ್ ಮಾಡ್ತೀವಿ. ಫ್ಯೂಚರ್ ನಿಮಗೆ ಗೊತ್ತಾಗುತ್ತೆ. ಈ ವರ್ಷ ಸ್ವಲ್ಪ ನಾವು ಆರ್ಗನೈಸ್ ಮಾಡಿದ್ದು ಲೇಟ್ ಆಯಿತು. ಬಿಕಾಸ್ ಎಲ್ಲರಿಗೂ ವಾಯ್ಸ್ ಕರೆಕ್ಟಾಗಿ ಕೇಳಿಸಿದೆಯಲ್ವಾ? ಹೀಗೆ ಮಾತಾಡಲ್ಲ, ಎಲ್ಲರಿಗೂ ಈ ವಾಯ್ಸ್ ಕೇಳಿಸಿದೆ ಅಂತ ಅನ್ಕೋತೀನಿ. ನೋಡಿ, ಈ ವರ್ಷ ಸ್ವಲ್ಪ ನಾನು ಕರೆಕ್ಟಾಗಿ ಇವರ ಪಾಸ್ ಔಟ್ ಆಗಿ ಮೀನ್ಸ್ ಪಾಸ್ ಔಟ್ ಅಂದರೆ ರಿಸಲ್ಟ್ ಬಂದಾದ್ಮೇಲೆ ಫಸ್ಟ್ ರೌಂಡಲ್ಲೇ ನಾನು ಸ್ವಲ್ಪ ಹಾಸ್ಪಿಟಲೈಸ್ ಆದೆ. ಅದಕ್ಕೆ ತುಂಬ ಡಿಲೇ ಆಗೋಯ್ತು. ಇವರಿಗೆ ಅರ್ಥ ಆಗ್ತಿದೆಯಾ? ನಾನು ಕ್ಯಾನ್ಸಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಯಾರಿಗೆ ಇಂಟ್ರೆಸ್ಟ್ ಇತ್ತು ಅವರಿಗಾದ್ರೂ ಕ್ಲಾಸಸ್ ಮಾಡಿಸ್ಕೊಡ್ಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಕ್ಲಾಸಸ್ ಮಾಡಿಸ್ಕೊಟ್ಟಿದ್ವಿ. ಇಲ್ಲಾಂದರೆ ನಾನು ಈ ವರ್ಷ ಸ್ಪೆಷಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 3 ಆ್ಯಂಡ್ ಕಾರ್ಪೊರೇಟ್ ಇಂಗ್ಲಿಷ್ ಕೋರ್ಸ್ನ ಮಾಡ್ತಿರ್ಲಿಲ್ಲ. ಓಕೆ, ಬಿಕಾಸ್ ನನ್ನ ಹೆಲ್ತ್ ಸರಿ ಇರಲಿಲ್ಲ ಆ ಟೈಮಲ್ಲಿ. ಓಕೆ, ಖುಷಿ ಆಯಿತು. ಏನಕ್ಕೆ ಅಂದರೆ ಹುಡುಗರು ನಾರ್ಮಲ್ ಆಗಿ ಮಾತಾಡ್ತಿದ್ದು ಬೇರೆ, ಬಟ್ ಈಗ ಎಲ್ಲ ಸ್ಟೂಡೆಂಟ್ಸ್ಗಳು ಇದ್ದಾಗ ಮಾತಾಡ್ತಿದ್ದು ಬೇರೆ. ಓಕೆ, ಮೊದಲನೇದಾಗಿ ಅಫಿಷಿಯಲಿ 2025 ವೀಕೆಂಡ್ ಬ್ಯಾಚ್ ಸ್ಟೂಡೆಂಟ್ಸ್ಗಳಿಗೆ ನನ್ನ ಕಡೆಯಿಂದ, ಸರ್ ಕಡೆಯಿಂದ, ನಿಮ್ಮ ಸೀನಿಯರ್ಸ್ ಕಡೆಯಿಂದ, ನಾನು ನಿಮ್ಮ ಲೆಕ್ಚರರ್ಸ್ ಕಡೆಯಿಂದ ನಾನು ವೆಲ್ಕಮ್ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಓಕೆ, ಏನಕ್ಕೆ ಅಂದರೆ ಹಾಸನಲ್ಲಿ ನಮ್ಮ ಗುರುಗಳ ಕಡೆಯಿಂದ ಇನಾಗ್ರೇಟ್ ಆಗಿ ನನಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸರ್. ತುಮಕೂರಲ್ಲಿ ನೆಕ್ಸ್ಟ್ ಮಂಡೇ ಓಕೆ, ನಾನು ಯಾವುದೇ ಲೆಕ್ಚರರ್ಸ್ಗಳ ಹತ್ರ ಹೋದ್ರುವ ಇಲ್ಲ ಇವನ್ ಪೊಲಿಟಿಷಿಯನ್ಸ್ ಹತ್ರ ಹೋದ್ರುವ ಏನು ಖುಷಿ ಅಂದರೆ ನನಗೆ ಯಾರು ಇಲ್ಲ ಅಂತ ಹೇಳಿಲ್ಲ. ಅರ್ಥ ಆಗ್ತಿದೆಯಾ? ಯಾರು ಇಲ್ಲ ಅಂತ ಹೇಳಿಲ್ಲ, ಇದುವರೆಗೂ ಹೇಳಿಲ್ಲ. ಅದು ನನಗೆ ತುಂಬ ಖುಷಿ. ಓಕೆ, ಏನಕ್ಕೆ ಅಂದರೆ ನಾನು ನಾಟ್ ಓನ್ಲಿ ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳಿಗೆ CET ಕೋಚಿಂಗ್ ಮಾಡೋದು ಬಿಡೋದು ಅವೆಲ್ಲ ಸೆಕೆಂಡ್ರಿ. ಅರ್ಥ ಆಗ್ತಿದೆಯಾ? ಪ್ರತಿ ಸರಿ ನಾನು ಹೇಳ್ತೀನಿ, ಕ್ವಾಲಿಟಿ ವೈಸ್ ಯೋಚನೆ ಮಾಡಿ, ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ. ಇಂಜಿನಿಯರಿಂಗ್ ಫೀಲ್ಡಿಗೆ ಹೋದ್ಮೇಲೆ ಇವ್ರ ಬ್ಯಾಚಲ್ಲೇ ಒಂದು ಇನ್ಸಿಡೆಂಟ್ ಆಯಿತು, ಅದನ್ನು ಹೇಳ್ಬಿಡ್ತೀನಿ ಏನು ಅಂತ. ಅರ್ಥ ಆಗ್ತಿದೆಯಾ? ಇವ್ರ ಬ್ಯಾಚಲ್ಲೇ ಏನು